ಅಯ್ಯೋ ಸರ್, ನಾನು ಹೋದ್ ಜನದಲ್ಲಿ ಏನಾರ ಪಾಪ ಮಾಡ್ಬಿಟ್ಟಿದ್ದೀರೇನೋ ಅಂತ ಭಯ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಸರ್, ಹೋದ್ ಜನದಲ್ಲಿ ಮಾಡಿರೋ ಪಾಪ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ಫಸ್ಟಿಂದ ಸ್ಟಾರ್ಟಿಂಗ್ ಎಂಡ್ ತನಕನೂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಹಾಫ್ ಇನ್ನೂ ಜಾಸ್ತಿ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಂದರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಸುಮ್ಮನೆ. ಸೊ ದಟ್ಸ್ ದ ಮೆಸೇಜ್ ಕನ್ವೆ ಟು ಎವ್ರಿಬಡಿ. ಸೊ ನಾನು ಮೇನ್ ವಿಲನ್ ಕ್ಯಾರೆಕ್ಟರ್ ಆರ್ಯನ್ ಶೆಟ್ಟಿ ಅವ್ರ ವೈಫ್ ನಾನು. ಸೊ ಅವ್ರ ರೋಲ್ ಮಾತಾಡಬೇಕು ಅಂದರೆ ಅವ್ರ ರೋಲ್ ಬಗ್ಗೆ ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ಎಲ್ಲದ್ರೂ ಕೂಡ ಅವ್ರ ತಂದೆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂತಂದರೆ ಅವಳು ಕೇಳ್ತಿದ್ಲು, ಅಪ್ಪ ಅರೆಸ್ಟ್ ಆಗ್ತಾರಾ ಈಗ ಅಂತ. ಶಿ ಅಂಡರ್ಸ್ಟುಡ್, ಇಷ್ಟು ಚಿಕ್ಕ ಮಗುವಾಗೆ ಅಷ್ಟು ಶಿ ಅಂಡರ್ಸ್ಟುಡ್ ಇಟ್ ವೆರಿ ವೆಲ್. ಆ್ಯಂಡ್ ಮತ್ತು ಹೇಳಿರೋ ಥರ ಕರ್ಮ ಅಂತ ಹೆಂಗೆ ಮನುಷ್ಯನಿಗೆ ವಾಪಸ್ ಬರುತ್ತೆ ಅಂತ ಕ್ಲೀನಾಗಿ ತೋರಿಸಿದ್ದಾರೆ. ಅದೇ ಎಂಡ್ವರೆಗೂ ಪ್ಲಾಟ್ ವಾಸ್ ರಿಯಲಿ ವೆರಿ ಗುಡ್. ಅಂದ್ಕೊಂಡಿರಲಿಲ್ಲ ಅದರಲ್ಲಿ ಪೊಲೀಸ್ ಕ್ಯಾರೆಕ್ಟ್ರು ಅವ್ರದ್ದು ಹಿಂದಿನ ಜನ್ಮದಲ್ಲಿ ಅವ್ರು ಮಾಡಿದ ಕರ್ಮ ದೇ ಹ್ಯಾಡ್ ಟು ಪೇ ಇಟ್ ಅಂತ. ಬಟ್ ಮೂವಿ ವಾಸ್ ರಿಯಲಿ ವೆರಿ ನೈಸ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನಾವು ಮಾಡಿರೋ ಕರ್ಮ ನಮ್ಮನ್ನ ಇವತ್ತಿಲ್ಲ ನಾಳೆ ತಿನ್ನುತ್ತೆ ಅನ್ನೋದು ಒಂದು ಮೆಸೇಜ್ ಆದ್ರೆ, ಸೊ ನಾವು ಏನ್ ಮಾಡ್ತೀವಿ ಪ್ರತಿಫಲ ಇವತ್ತಿಲ್ಲ ನಾಳೆ ಅದ್ರ ಸಿಗುತ್ತೆ. ಅದ್ರ ಒಳ್ಳೆತನದಲ್ಲಿ ಬರೋ ಪರಿಣಾಮ ಬೇರೆ, ಅದರ ಕೆಟ್ಟ ರೀತಿಯಲ್ಲಿ ಬರೋ ಪರಿಣಾಮ ಬೇರೆ ಇರುತ್ತೆ ಅನ್ನೋದೇ ಮೆಸೇಜ್ ಇರೋದು. ಚೆನ್ನಾಗಿದೆ, ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ, ಖುಷಿ ಆಗುತ್ತೆ ಒಟ್ಟಿನಲ್ಲಿ. ಅಂದರೆ ಕನ್ನಡ ಸಿನಿಮಾಗಳಿಗೆ ಇನ್ನು ಜನಗಳು ಬರಬೇಕು, ಥಿಯೇಟ್ರಿಗೆ ಜನ ಬರಬೇಕು, ಕನ್ನಡ ಸಿನಿಮಾಗಳನ್ನು ನಿಜವಾಗ್ಲೂ ನೋಡಬೇಕು. ಏನಾಗ್ತಿದೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಒಂದು ಇದಾಗಿರೋದು, ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಜನ ಥಿಯೇಟ್ರಿಗೆ ಬರೋದು ಕಷ್ಟ ಆಗಿದೆ. ಕನ್ನಡ ಜನತೆಗೆ ನಾನೊಂದು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ಬಂದು ದಯವಿಟ್ಟು ಸಿನಿಮಾಗಳನ್ನ ನೋಡಿ, ಕಲಾವಿದರನ್ನ ತಂತ್ರಜ್ಞ ಹರಸಿ. ಆ್ಯಕ್ಚುಲಿ ಫಿಲಮ್ ಥೀಮ್ ಬಂದು ಕರ್ಮ ರಿಟರ್ನ್ಸ್ ಅಂತ. ನೀವು ಈ ಜನ್ಮದಲ್ಲಿ ಕರ್ಮ ಮಾಡಿದ್ರೆ ಅದು ನೆಕ್ಸ್ಟ್ ಜನ್ಮದಲ್ಲಿ ನೀವು ಅದ್ರದ್ದು ಕರ್ಮ ಅನುಭವಿಸ್ಲೇಬೇಕು. ಅದು ಯಾರೇ ಆಗಲಿ ಏನೇ ಆಗಲಿ, ಅದನ್ನು ಡೈರೆಕ್ಟ್ರು ನೀಟಾಗಿ ತೋರಿಸಿದ್ದಾರೆ. ಆಮೇಲೆ ಎಲ್ಲ ಹೊಸಬ್ರನ್ನ ಹಿಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾರೆ ಚಿತ್ರ ತುಂಬ ಚೆನ್ನಾಗಿದೆ. ನಿರ್ದೇಶನ, ಸಂಗೀತ, ಕಲಾವಿದರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನೈಜ ಕಥೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಉತ್ತಮ ಒಂದು ಅಭಿನಯ ನೀಡಿ ಕೊನೆಯಲ್ಲಿ ಅದನ್ನು ಕಂಡುಹಿಡಿದಿದ್ದಾರೆ. ಸತ್ಯವನ್ನು ನಾವು ಉಳಿಸ್ಕೊಂಡು ಕೆಟ್ಟದನ್ನು ಬಿಡಬೇಕು ಅಂತ ಸಂದೇಶನ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ಇಲ್ಲ, ಚೆನ್ನಾಗಿದೆ ಮೂವಿ. ಕಾನ್ಸೆಪ್ಟ್ ಚೆನ್ನಾಗಿದೆ. ಹೌದು, ಏನೋ ನಮಗೆ ಗೊತ್ತಿರದೇ ಇರೋದನ್ನು ಒಂದು ಪ್ರಾಕ್ಟಿಕಲ್ ಮಾಡಿದ್ದಾರೆ. ಬಟ್ ಇದು ವರ್ಕ್ ಆಗಿದೆ. ಸೊ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಥ್ಯಾಂಕ್ ಯು ಬ್ರಾ. ಎಲ್ಲ ಯುವ ಪ್ರತಿಭೆಗಳು, ಎಲ್ಲರೂ ಹೊಸಬ್ರೆ, ಯಾರು ಹಳಬ್ರೆ ಯಾರೂ ಇಲ್ಲ. ಅದು ಎಲ್ಲ ಯುವ ಪ್ರತಿಭೆಗಳನ್ನ ಹುಡುಕಿ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಒಂದು ಒಳ್ಳೆ ಡಿಟೆಕ್ಟಿವ್ ಮೂವಿ ಥರ ಮಾಡಿದ್ದಾರೆ. ಅಲ್ಲಿ ಪಾಪ ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋ ಒಂದು ಸ್ಟೋರಿ ಇದು ಈ ಸಿನಿಮಾದಲ್ಲಿ ಬಂದಿದೆ. ನಿಮ್ಗೇನು ಇಷ್ಟ ಆಯಿತು ಸರ್ ಈ ಮೂವಿ? ಸಿನಿಮಾ ಕಾನ್ಸೆಪ್ಟು ತುಂಬ ಇಷ್ಟ ಆಯಿತು. ಏಕೆಂದರೆ ಈಗೇನು ಬೆಂಗಳೂರಿನಲ್ಲಿ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಪಾಪ ಕಾರ್ಯಗಳು, ಅವೆಲ್ಲ ಮಾಡೋರಿಗೆ ಇದೊಂದು ಸಿನಿಮಾ ಒಂದು ಪಾಠವಾಗಿ ಒಂದು ಮುನ್ನೆಚ್ಚರಿಕೆ ಕೊಡುತ್ತೆ.